ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರ. ನನ್ನ ಹೆಸರು ಭುವನೇಶ್ವರಿ ದಯಾನಂದ್ ಅಸ್ಕಿ ದರೂರು. ಮಂಗಲಂ ಭಗವಾನ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಗ್ಯೋ ಜೈನ ಧರ್ಮೋಸ್ತು ಮಂಗಲಂ. ಜಗತ್ತಿನ ಸರ್ವ ಜೀವಿಗಳಿಗೆ ಮಂಗಲವನ್ನು ಬಯಸುವ ಮತ್ತು ಸರ್ವ ಜೀವಿಗಳಲ್ಲಿಯೂ ಪರಮಾತ್ಮನಾಗಲು ಸಾಧ್ಯವಿದೆ ಎಂದು ತಿಳಿಸಿದ ಜಗತ್ತಿನ ಏಕೈಕ ಧರ್ಮ ಅದು ಜೈನ ಧರ್ಮ. ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವ ಮತ್ತು ಅದು ಏಕೆ ಅವಶ್ಯಕ ಎಂಬುದನ್ನು ತಿಳಿಯುತ್ತಾ ಹೋಗೋಣ. ಜೈನರ ದಿನಚರಿ ಮತ್ತು ಜೀವನ ಶೈಲಿಯೇ ಒಂದು ಉತ್ತಮ ಉದಾಹರಣೆ. ಅವರು ಬೆಳಗ್ಗೆ ಬೇಗ ಏಳುವುದು, ಸ್ನಾನಾದಿಗಳನ್ನು ಮುಗಿಸಿ ಶುದ್ಧ ಮಡಿಯನ್ನುಟ್ಟು ಬಸದಿಗೆ ತೆರಳುವುದು, ಮಾನಸ್ತಂಭವನ್ನು ನೋಡಿ ಅವರ ಗರ್ವವು ಅಲ್ಲಿಯೇ ಸ್ತಂಭವಾಗುವುದು, ಘಂಟಾನಾದವನ್ನು ಮಾಡುವುದರ ಮೂಲಕ ತೀರ್ಥಂಕರರ ದಿವ್ಯ ಧ್ವನಿಯನ್ನು ಕೇಳಿದಂತಾಗುವುದು ಮತ್ತು ಅಷ್ಟದ್ರವ್ಯಗಳನ್ನು ಬೆಳಗುವುದು. ಪ್ರತಿಯೊಂದು ಅಷ್ಟದ್ರವ್ಯಕ್ಕೂ ಅದರದೇ ಆದ ಕಾರಣವಿದೆ ಮತ್ತು ಒಂದು ವೇಳೆ ದಾರವನ್ನು ಹೊಂದಿರದ, ಯಾವುದೇ ಆಯುಧಗಳನ್ನು ಹೊಂದಿರದ, ಆಭರಣಗಳು ಹೊಂದಿರದ ಭಗವಾನರನ್ನು ಜೈನರು ಪೂಜಿಸುತ್ತಾರೆ. ಇದುವೇ ಅನ್ಯ ಧರ್ಮೀಯರಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇಲ್ಲಿ ಯಾವುದೇ ಬೇಕು ಬೇಡಗಳೆಂಬ ಅಪೇಕ್ಷೆಗಳಿಲ್ಲ. ಜೈನ ಧರ್ಮದ ಅನೇಕ ಅಂಶಗಳು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿವೆ. ಉದಾಹರಣೆಯಾಗಿ, ಒಂದು ಹನಿ ನೀರಿನಲ್ಲಿ 36,540 ಜೀವಾಣುಗಳಿರುತ್ತವೆ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಜೈನರು ತಿಳಿಸಿದ್ದಾರೆ. ಮತ್ತು ನಾವು ಸೂರ್ಯಾಸ್ತದ ಮೊದಲು ಏಕೆ ಊಟ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ಯಾವುದೇ ಬೆಂಕಿಯನ್ನು ಹಚ್ಚುವುದರಿಂದ ಕ್ರಿಮಿಗಳು ಹಿಂಸೆಯಾಗುವುದನ್ನು ತಪ್ಪಿಸಬಹುದು ಮತ್ತು ಊಟವಾದ ನಂತರ ಪಚನಕ್ರಿಯೆಯಾಗಲು 3 ಗಂಟೆಗಳ ಅವಶ್ಯಕತೆ ಇದೆ ಎಂಬುದನ್ನು ವೈಜ್ಞಾನಿಕವಾಗಿಯೇ ತಿಳಿಸಿದ್ದಾರೆ. ವರ್ಷದ ಭಾರತೀಯ ಕಾಲಮಾನದ ಪ್ರಕಾರ ವರ್ಷದಲ್ಲಿ 4 ತಿಂಗಳು ಮಳೆಗಾಲವು ಇರುವುದರಿಂದ ಈ ಸಮಯದಲ್ಲಿ ಶ್ರಾವಕಿಯರು ಬಸದಿ ಮತ್ತು ಮನೆಗಳ ಕಡೆ ಹೆಚ್ಚು ಗಮನ ಕೊಡಲಿ ಎಂದು ಚಾತುರ್ಮಾಸದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ದೇಹವು ಪ್ರತಿ 6-7 ದಿನಗಳೊಮ್ಮೆಗೆ ಸಮತೋಲನವನ್ನು ಬಯಸುತ್ತದೆ. ಅದರಿಂದ ಅಷ್ಟಮಿ ಮತ್ತು ಚತುರ್ದಶಿಗಳಲ್ಲಿ ಉಪವಾಸಗಳನ್ನು ಕೈಗೊಳ್ಳಲು ತಿಳಿಸಿದ್ದಾರೆ. ಜೈನ ಧರ್ಮದಲ್ಲಿ ಯುವಕರಿಗೆ ಮಾದರಿಯಾಗುವಂತಹ ಹಲವಾರು ಅಂಶಗಳಿವೆ. ಬ್ರಹ್ಮಚರ್ಯವು ಸಹಿಷ್ಣುತೆ, ಸಂಯಮವನ್ನು ಕಲಿಸುತ್ತದೆ ಮತ್ತು ಅವರಿಗೆ ಅಪರಿಗ್ರಹವನ್ನು ತಿಳಿಸುತ್ತದೆ. ಅಚೌರ್ಯ, ಕಳ್ಳತನ ಮಾಡಬಾರದು, ಅಹಿಂಸೆಯ ದಾರಿಯನ್ನು ತಿಳಿಸುತ್ತದೆ. ಸಹೋದರತ್ವ ಭಾವನೆಯನ್ನು ತಿಳಿಸುತ್ತದೆ. ನೈತಿಕ ಮೌಲ್ಯಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತದೆ ಮತ್ತು ವ್ಯವಹಾರದ ಜ್ಞಾನಗಳನ್ನು, ಕೌಶಲ್ಯಗಳನ್ನು ತಿಳಿಸುತ್ತದೆ. ಭಾರತದಲ್ಲಿ ಜೈನರ ಸಂಖ್ಯೆ 0.4% ಇದ್ದರೂ ಆದಾಯ ತೆರಿಗೆ ಸಲ್ಲಿಸುವಲ್ಲಿ 24% ಇದೆ. ಇದಕ್ಕೆ ಕಾರಣವೇನು ಎಂದು ಹುಡುಕಿ ನೋಡಿದಾಗ ವ್ಯಾವಹಾರಿಕ ಕೌಶಲ್ಯಗಳು ಎದ್ದು ಕಾಣುತ್ತವೆ. ಇದು ಕೂಡ ಇಂದಿನ ಯುವಕರಿಗೆ ಬಹು ಮುಖ್ಯ ಮಾದರಿಯಾಗಿದೆ. ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ತಿಳಿಸುತ್ತದೆ. ಜೈನ ಧರ್ಮವು ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾಂಸಾಹಾರದ ಸೇವನೆಯನ್ನು ಇದು ಬೇಡ ಎಂದು ಹೇಳುತ್ತದೆ. ಸಸ್ಯಾಹಾರವನ್ನು ಸೇವಿಸುವುದರಿಂದ ನಾವು 3-4 ಗಂಟೆಗಳಲ್ಲಿ ಅದು ಜೀರ್ಣವಾಗುತ್ತದೆ. ಆದರೆ ಮಾಂಸಾಹಾರವು 7 ಗಂಟೆಗಳಿಂದ ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ ಎಂದು ತಿಳಿಸುತ್ತದೆ. ಚರ್ಮದ ಉತ್ಪನ್ನಗಳನ್ನು ಬಳಸಬೇಡಿ, ರೇಷ್ಮೆಯ ವಸ್ತುಗಳನ್ನು ಬಳಸಬೇಡಿ ಎಂದು ತಿಳಿಸುತ್ತದೆ. ಇದರಿಂದ ಪರಿಸರ ಸಂರಕ್ಷಣೆಯು ಸಾಧ್ಯವಾಗುತ್ತದೆ. ಅಪರಿಗ್ರಹ, ಅತಿಯಾದ ಆಸೆ, ಅಚೌರ್ಯ, ಕಳ್ಳತನ, ಸಹಿಷ್ಣುತೆ, ಸಂಯಮವಿರಬೇಕೆಂದು ತಿಳಿಸುತ್ತದೆ. ಅನೇಕಾಂತವಾದವಿದೆ. ಇದರ ಅರ್ಥವೆಂದರೆ ಪರರ ಅಭಿಪ್ರಾಯಗಳನ್ನು ನಾವು ಗೌರವಿಸಬೇಕು. ಜೈನರ ಆಹಾರ ಪದ್ಧತಿಗಳು ಮತ್ತು ಸಾತ್ವಿಕ ಆಹಾರದ ಸೇವನೆ, ಕಂದಮೂಲಗಳ ವರ್ಜ್ಯ ಇವೆಲ್ಲವೂ ವೈಜ್ಞಾನಿಕವಾಗಿ ಸಾಬೀತಾಗಿವೆ. ಯೋಗ ಮತ್ತು ಧ್ಯಾನವನ್ನು ತಿಳಿಸುತ್ತದೆ. ಇಂದಿನ ಯುವಕರಲ್ಲಿ ಕೆಲಸದ ಒತ್ತಡ ಮತ್ತು ಅದರಿಂದ ಅವರು ಮನಃಶಾಸ್ತ್ರಜ್ಞರ ಬಳಿ ಆಪ್ತ ಸಮಾಲೋಚನೆಗೊಳಗಾದಾಗ ಅವರು ತಿಳಿಸುವ ಎಲ್ಲ ಅಂಶಗಳು ಜೈನ ಧರ್ಮದಲ್ಲಿ ಇದಾಗಲೇ ತಿಳಿಸಲಾಗಿದೆ. ಶಾಂತಿಯಿಂದ ಇರಬೇಕು, ಸಂಯಮದಿಂದ ಇರಬೇಕು, ಪರಸ್ಪರರ ವಿಚಾರಗಳನ್ನು ಗೌರವಿಸಬೇಕು, ನಮ್ಮ ದಿನಚರಿಯು ಸರಳವಾಗಿರಬೇಕು. ಇದೇ ರೀತಿ ಹಲವಾರು ಅಂಶಗಳನ್ನು ಅವರು ಏನು ಹೇಳಿರುತ್ತಾರೆಯೋ ಅದಾಗಲೇ ಜೈನರ ದಿನಚರಿಯಲ್ಲಿದೆ. ಮತ್ತು ಸಂಪನ್ಮೂಲಗಳ ಸಂರಕ್ಷಣೆಗೆ ಜೈನ ಧರ್ಮವು ಅತಿಯಾದ ಒತ್ತನ್ನು ನೀಡುತ್ತದೆ. ಭೌತಿಕ ಸಂಪನ್ಮೂಲಗಳು ಇಂದು ಇರಬಹುದು, ನಾಳೆ ಕರಗಬಹುದು.
ಆದರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತದೆ. ದಾನ ಧರ್ಮಗಳಿಗೆ ಪ್ರೇರೇಪಿಸುತ್ತದೆ. ಇದರಿಂದ ಶೈಕ್ಷಣಿಕ ಮತ್ತು ಆರೋಗ್ಯ ವೃದ್ಧಿಯಲ್ಲಿ ಸರ್ವಾಂಗೀಣ ಬೆಳವಣಿಗೆಯಾಗುತ್ತದೆ. ಮಾನವ ಸಂಪನ್ಮೂಲದ ಬೆಳವಣಿಗೆಯೂ ಆಗುತ್ತದೆ. ಒಂದು ಚಿಕ್ಕ ಮಗುವಿಗೆ ಸಂಸ್ಕಾರ ನೀಡುವುದರಿಂದ ಜೈನ ಧರ್ಮದ ದಿನವೂ ಪ್ರಾರಂಭವಾಗುತ್ತದೆ. ಒಬ್ಬರನ್ನು ಕಂಡಾಗ ಜೈ ಜಿನೇಂದ್ರ ಎಂದು ಮಕ್ಕಳಿಗೆ ನಾವು ಕಲಿಸುವ ಮೂಲಕ ಅವರನ್ನು ಇಂದಿನಿಂದಲೇ ಉತ್ತಮ ನಾಗರಿಕರನ್ನಾಗಿ ಮಾಡಲು ಪ್ರೇರೇಪಿಸುತ್ತದೆ. ಜೈನರಲ್ಲಿ ಮಾಟ ಮಂತ್ರ ವಾಮಾಚಾರಗಳೆಂಬ ಆಚಾರಗಳಿಲ್ಲ. ಇದರಿಂದ ನೆಂಟರಿಷ್ಟರು ಬಂಧುಗಳಲ್ಲಿ ಶಾಂತಿ ಸಮಾಧಾನದ ವಾತಾವರಣವಿರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಜೈನರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ವಿಧದಲ್ಲಿಯೂ ಇಡೀ ದೇಶಕ್ಕಲ್ಲದೆ ವಿಶ್ವಕ್ಕೇ ಮಾದರಿಯಾಗಿದ್ದಾರೆ. ಇವರ ಎಲ್ಲ ಅಂಶಗಳು ಸಾಹಿತ್ಯವು ಶ್ರೀಮಂತ ಸಾಹಿತ್ಯವನ್ನು ಜೈನ ಸಂಸ್ಕೃತಿಯು ಹೊಂದಿದೆ. ಇವುಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಜೈ ಜಿನೇಂದ್ರ.